ರಾಜ್ಯದಲ್ಲಿ ಮತ್ತೆ ಕೊರೋನಾ ರಣಕೇಕೆ ಹಾಕುವಂಥ ಸ್ಥಿತಿ ಇವತ್ತು ಬಂದಿರೋದರ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿಯೂ ಕೂಡ ಈಗಾಗಲೇ ಏನು ಸಾಕಷ್ಟು ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಏನು ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ. ನಾವೀಗ ನೋಡ್ತಾ ಇರ್ಬೋದು ಬಾಗಲಕೋಟೆಯಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ಜಿಲ್ಲಾ ಆಸ್ಪತ್ರೆಯಲ್ಲಿರ್ತಕ್ಕಂಥ ಬೆಡ್ಗಳು ಕೂಡ ಈಗಾಗಲೇ ಈ ಕೊರೋನಾ ಕೇಸ್ಗಳಿಗಾಗಿಯೇ ವಿಶೇಷವಾಗಿ ರೆಡಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಸನ್ನಿವೇಶವೂ ಕೂಡ ಈಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಜೊತೆಗೆ ಏನಂತಂದರೆ ಈಗಾಗಲೇ ಸಾಕಷ್ಟು ಒಂದೊಂದು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಏನು ಹಿಂದೆ ಕೋವಿಡ್ ಬಂದಾಗ ಆದಂಥ ಕಷ್ಟ ಆಗಲಾರ್ದಂಗೆ ನೋಡಿಕೊಳ್ಳುವಂಥ ಒಂದು ಏನು ಸರಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಇವತ್ತಿನ ದಿನ ಯಾವ ರೀತಿ ಅದನ್ನು ಸರಿ ಮಾಡಬೇಕು, ಜೊತೆಗೆ ಎಷ್ಟು ಕೇಸ್ಗಳು ಬಂದಾಗ ಯಾವ ರೀತಿ ಅದನ್ನು ಹೆಚ್ಚಿನ ಒಂದು ಬೆಡ್ಗಳಾಗಿರ್ಬೋದು, ಆಕ್ಸಿಜನ್ ಪ್ಲ್ಯಾಂಟ್ಗಳಾಗಿರ್ಬೋದು, ಬೇರೆ ಬೇರೆ ವ್ಯವಸ್ಥೆಗಳನ್ನು ಏನು ಮಾಡಬೇಕು, ಹಿಂದೆ ಆದಂಥ ಅನುಭವ ಈ ಸಾರಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡ ಹಿನ್ನೆಲೆಯಲ್ಲಿ ನಮ್ಮ ಜೊತೆಗೀಗ ಏನು ಇಲ್ಲಿ ಜಿಲ್ಲಾ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿದ್ದಾರೆ, ಅವರನ್ನು ಕೇಳೋಣ ಯಾವ ರೀತಿ ತಯಾರಿ ಮಾಡಿಕೊಂಡಿದ್ದಾರೆ ಮತ್ತು ಏನು ಇಲ್ಲಿ ವ್ಯವಸ್ಥೆ ಇರುತ್ತೆ ಅನ್ನುವಂಥದ್ದನ್ನು. ಸರ್ ನಮಸ್ಕಾರ. ನಮಸ್ಕಾರ. ಈಗಾಗಲೇ ಏನು ಕೊರೋನಾ ಮತ್ತು ರಣಕೇಕೆ ಹಾಕುವಂಥ ಸ್ಥಿತಿ ಬಂದಾಗ ನಿಮಗೆ ಈಗಾಗಲೇ ಸರ್ಕಾರದಿಂದ ಸಾಕಷ್ಟು ಎಲ್ಲ ಒಂದು ಜಿಲ್ಲಾ ಆಸ್ಪತ್ರೆಗಳು ಕೂಡ ಆದೇಶ ಬಂದಿದೆ. ಈ ಹಿನ್ನೆಲೆಯಲ್ಲಿ ನೀವು ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ? ನಾವು ಈಗಾಗಲೇ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ನಮ್ಮ ಎಲ್ಲ ವೈದ್ಯಾಧಿಕಾರಿಗಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಈ ದಿಸೆಯಲ್ಲಿ ನಾವು ಮತ್ತೆ ಅವರಿಗೆ ಪುನರ್ ಮಾರ್ಗದರ್ಶನ ಮಾಡಿದ್ದೇವೆ. ಯಾಕಂದರೆ ಈಗಾಗಲೇ 2 ಕೋವಿಡ್ ಘಟನಾವಳಿಗಳನ್ನು ಅವರು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಎರಡನೇದಾಗಿ ನಮ್ಮ RT-PCR ಯಂತ್ರಗಳು, ನಮ್ಮ ಲ್ಯಾಬ್ ಸಿಬ್ಬಂದಿಗಳನ್ನು ಕೂಡ ನಾವು ಮತ್ತೊಮ್ಮೆ ಪುನರೆಚ್ಚರಿಸಿದ್ದೇವೆ. ಮತ್ತು ನಮ್ಮ ಯಂತ್ರೋಪಕರಣಗಳನ್ನು ನಾವು ಸುಸಜ್ಜಿತವಾಗಿ ಇಟ್ಟಿದ್ದೇವೆ. ಸುಮಾರು 20 ಹಾಸಿಗೆಗಳ ಈ ICU ಘಟಕವನ್ನು ಸಂಪೂರ್ಣವಾಗಿ ಕೋವಿಡ್ ಸಂಶಯಾಸ್ಪದರಿಗಾಗಿ ನಾವು ಈಗ ಗುರುತಿಸಿದ್ದೇವೆ. ಸರ್, ಈಗ ಟೋಟಲಿ ಈಗ ಏನು ವೆಂಟಿಲೇಟ್ರು, ಆಮೇಲೆ ಈಗ ಅದೇ ಮೇನ್ ಇಂಪಾರ್ಟೆಂಟ್ ಬೀಳುತ್ತೆ ಆ ವಿಷಯನೇ. ಆವಾಗ ಹೆಚ್ಚಿನ ಒಂದು ಕೇಸ್ಗಳು ಬಂದಾಗ ಯಾವ ರೀತಿ ಅನುಕೂಲ ಮಾಡ್ತೀರಿ? ಯಾಕಂದರೆ ಹಿಂದಿನ ಒಂದು ಕಹಿ ಘಟನೆಯನ್ನು ನೆನೆಸ್ಕೊಂಡ್ರೆ ಇವತ್ತು ಯಾವ ರೀತಿ ಸರಿ ಮಾಡ್ಕೊಂಡಿದ್ರಿ ಅವನ್ನೆಲ್ಲ? ನಮಗೆ ಈ ಆಕ್ಸಿಜನ್ ಕೊರತೆಯಿಂದಾಗುವಂಥ ಈ ಕೋವಿಡ್ನ ನಿಭಾಯಿಸೋದಕ್ಕೆ ಸುಮಾರು 38 ವೆಂಟಿಲೇಟರ್ಗಳಿದ್ದಾವೆ. ಹಾಗೂ ಸುಮಾರು ಒಂದು 20 HFNO ಹೈ ಫ್ಲೋ ಆಕ್ಸಿಜನ್ ಸಪ್ಲೈಯರ್ಸ್ ಇದ್ದಾವೆ, ಆ ಯಂತ್ರಗಳು. ಮತ್ತು ಅದಲ್ಲದೆ ಸುಮಾರು 48 ICU ಬೆಡ್ಗಳನ್ನ ತಕ್ಷಣಕ್ಕೆ ನಾವು ಕಾರ್ಯರೂಪಕ್ಕೆ ತರುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಆಲ್ರೆಡಿ ಇದೆ. ಈಗಾಗಲೇ ಎಷ್ಟು ಬೆಡ್ಗಳು ರೆಡಿ ಇದೆ ಸರ್? ಪ್ರೆಸೆಂಟಿಗೆ ಎಷ್ಟು ಬೆಡ್ಗಳು? ಈಗ ಸದ್ಯಕ್ಕೆ ನಾವೆಲ್ಲ ನಿಂತಿರುವಂತಹ ಈ ವಾರ್ಡು ಸುಮಾರು 20 ರೋಗಿಗಳನ್ನು ನಾವು ವೆಂಟಿಲೇಟರ್ ಸಮೇತವಾಗಿ ಅವರಿಗೆ ನಾವು ಸಪೋರ್ಟ್ ಮಾಡುವಷ್ಟು ವ್ಯವಸ್ಥೆ ತಕ್ಷಣಕ್ಕೆ ಇದೆ, ಈ ಸದ್ಯಕ್ಕೆ ಇದೆ. ಒಟ್ಟಾರೆಯಾಗಿ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಈ ಕೋವಿಡ್ ಟೆಸ್ಟ್ಗಳಾಗಿರ್ಬೋದು, ಜೊತೆಗೆ RT-PCR ಟೆಸ್ಟ್ಗಳನ್ನು ಕೂಡ ಈಗಾಗಲೇ ಪ್ರಾರಂಭಿಸಿದ್ದೀರಾ ಸರ್? ನಮ್ಮಲ್ಲಿ RT-PCR ಲ್ಯಾಬ್ ಸುಸಜ್ಜಿತವಾಗಿ ಇದೆ. ಬರೀ ಕ್ಯಾಲಿಬ್ರೇಷನ್ ಮಾಡಬೇಕಾಗಿದೆ ಯಂತ್ರಗಳನ್ನು. ಯಾಕಂದರೆ ಬಹಳ ದಿವಸದಿಂದ ಅವು ಕೆಲಸ ಮಾಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಆ ವಿಷಯಕ್ಕೆ ಮೇಲಾಧಿಕಾರಿಗಳಿಂದ ನಮಗೆ ಸಂದೇಶ ಬಂದಿದೆ ಮತ್ತು ಅದನ್ನು ಆಲ್ರೆಡಿ ಇನ್ನೊಂದು ದಿವಸದಲ್ಲಿ ಪೂರೈಸ್ತಾರೆ. ಉಳಿದಂತೆ ಲ್ಯಾಬ್ ಸ್ಯಾಂಪಲ್ಗಳನ್ನ ತೆಗೆಯೋದಕ್ಕೆ ನಮ್ಮ ಸಿಬ್ಬಂದಿ ಆಲ್ರೆಡಿ ತರಬೇತಿ ಹೊಂದಿದವರಿದ್ದಾರೆ ಮತ್ತು ಅದಕ್ಕೆ ಬೇಕಾದಂಥ ಪರಿಕರಗಳು ನಮ್ಮಲ್ಲಿ ಇದ್ದಾವೆ. ಸದ್ಯಕ್ಕೆ ನಾವು ಸಂಶಯಾಸ್ಪದ ತೀವ್ರವಾಗಿದ್ದರೆ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ನಾವೀಗ ಹುಬ್ಬಳ್ಳಿಗೋ ಅಥವಾ ಬೆಂಗಳೂರಿಗೋ ಕಳಿಸಿಕೊಡೋ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೇವೆ. ಒಟ್ಟಾರೆಯಾಗಿ ಬಾಗಲಕೋಟೆಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಈಗಾಗಲೇ ಸಾಕಷ್ಟು ಈ ಕೋವಿಡ್ ವಿಷಯವಾಗಿ ಬಹಳಷ್ಟು ಒಂದು ಸುಸಜ್ಜಿತವಾದ ಆಸ್ಪತ್ರೆಯಲ್ಲಿ ಬೆಡ್ಗಳಾಗಿರ್ಬೋದು, ಜೊತೆಗೆ ಯಂತ್ರೋಪಕರಣಗಳನ್ನು ಕೂಡ ಎಲ್ಲ ರೆಡಿ ಮಾಡೋ ಹಂತದಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳು ಕೂಡ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದು, ಯಾವುದೇ ಒಂದು ಕೇಸ್ಗಳು ಬಂದರೂ ಕೂಡ ಇವತ್ತು ಎಷ್ಟು ಕೇಸ್ ಬಂದರೂ ನಿಭಾಯಿಸುವಂಥ ಶಕ್ತಿ ಈ ಒಂದು ಜಿಲ್ಲಾ ಆಸ್ಪತ್ರೆಗಿದೆ ಎನ್ನುವಂಥ ಮಾತನ್ನು ಕೂಡ ಇಲ್ಲಿದ್ದಂಥ ಏನು ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ. ಕ್ಯಾಮ್ರಾಮನ್ ಮಾದೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ರಾಜ್ಯದಲ್ಲಿ ಮತ್ತೆ ಕೊರೋನಾ ರಣಕೇಕೆ ಹಾಕುವಂಥ ಸ್ಥಿತಿ ಇವತ್ತು ಬಂದಿರೋದರ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿಯೂ ಕೂಡ ಈಗಾಗಲೇ ಏನು ಸಾಕಷ್ಟು ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಏನು ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ. ನಾವೀಗ ನೋಡ್ತಾ ಇರ್ಬೋದು ಬಾಗಲಕೋಟೆಯಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ಜಿಲ್ಲಾ ಆಸ್ಪತ್ರೆಯಲ್ಲಿರ್ತಕ್ಕಂಥ ಬೆಡ್ಗಳು ಕೂಡ ಈಗಾಗಲೇ ಈ ಕೊರೋನಾ ಕೇಸ್ಗಳಿಗಾಗಿಯೇ ವಿಶೇಷವಾಗಿ ರೆಡಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಸನ್ನಿವೇಶವೂ ಕೂಡ ಈಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಜೊತೆಗೆ ಏನಂತಂದರೆ ಈಗಾಗಲೇ ಸಾಕಷ್ಟು ಒಂದೊಂದು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಏನು ಹಿಂದೆ ಕೋವಿಡ್ ಬಂದಾಗ ಆದಂಥ ಕಷ್ಟ ಆಗಲಾರ್ದಂಗೆ ನೋಡಿಕೊಳ್ಳುವಂಥ
ಮಾಡಿಕೊಳ್ಳುವಂಥ ಒಂದು ಏನು ಸರಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಇವತ್ತಿನ ದಿನ. ಯಾವ ರೀತಿ ಅದನ್ನು ಸರಿ ಮಾಡಬೇಕು, ಜೊತೆಗೆ ಎಷ್ಟು ಕೇಸ್ಗಳು ಬಂದಾಗ ಯಾವ ರೀತಿ ಅದನ್ನು ಹೆಚ್ಚಿನ ಒಂದು ಬೆಡ್ಗಳಾಗಿರ್ಬೋದು, ಆಕ್ಸಿಜನ್ ಪ್ಲ್ಯಾಂಟ್ಗಳಾಗಿರ್ಬೋದು, ಬೇರೆ ಬೇರೆ ವ್ಯವಸ್ಥೆಗಳನ್ನು ಏನು ಮಾಡಬೇಕು, ಹಿಂದೆ ಆದಂಥ ಅನುಭವ ಈ ಸಾರಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡ ಹಿನ್ನೆಲೆಯಲ್ಲಿ ನಮ್ಮ ಜೊತೆಗೀಗ ಏನು ಇಲ್ಲಿ ಜಿಲ್ಲಾ ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿದ್ದಾರೆ, ಅವರನ್ನು ಕೇಳೋಣ ಯಾವ ರೀತಿ ತಯಾರಿ ಮಾಡಿಕೊಂಡಿದ್ದಾರೆ ಮತ್ತು ಏನು ಇಲ್ಲಿ ವ್ಯವಸ್ಥೆ ಇರುತ್ತೆ ಅನ್ನುವಂಥದ್ದನ್ನು. ಸರ್ ನಮಸ್ಕಾರ. ಈಗಾಗಲೇ ಏನು ಕೊರೋನಾ ಮತ್ತು ರಣಕೇಕೆ ಹಾಕುವಂಥ ಸ್ಥಿತಿ ಈಗ ಬಂದಾಗ ನಿಮಗೆ ಈಗಾಗಲೇ ಸರ್ಕಾರದಿಂದ ಸಾಕಷ್ಟು ಎಲ್ಲ ಒಂದು ಜಿಲ್ಲಾ ಆಸ್ಪತ್ರೆಗಳು ಕೂಡ ಆದೇಶ ಬಂದಿದೆ. ಈ ಹಿನ್ನೆಲೆಯಲ್ಲಿ ನೀವು ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ? ನಾವು ಈಗಾಗಲೇ ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ನಮ್ಮ ಎಲ್ಲ ವೈದ್ಯಾಧಿಕಾರಿಗಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಈ ದಿಸೆಯಲ್ಲಿ ನಾವು ಮತ್ತೆ ಅವರಿಗೆ ಪುನರ್ ಮಾರ್ಗದರ್ಶನ ಮಾಡಿದ್ದೇವೆ. ಯಾಕಂದರೆ ಈಗಾಗಲೇ 2 ಕೋವಿಡ್ ಘಟನಾವಳಿಗಳನ್ನು ಅವರು ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಎರಡನೇದಾಗಿ ನಮ್ಮ RT-PCR ಯಂತ್ರಗಳು, ನಮ್ಮ ಲ್ಯಾಬ್ ಸಿಬ್ಬಂದಿಗಳನ್ನು ಕೂಡ ನಾವು ಮತ್ತೊಮ್ಮೆ ಪುನರೆಚ್ಚರಿಸಿದ್ದೇವೆ. ಮತ್ತು ನಮ್ಮ ಯಂತ್ರೋಪಕರಣಗಳನ್ನು ನಾವು ಸುಸಜ್ಜಿತವಾಗಿ ಇಟ್ಟಿದ್ದೇವೆ. ಸುಮಾರು 20 ಹಾಸಿಗೆಗಳ ಈ ICU ಘಟಕವನ್ನು ಸಂಪೂರ್ಣವಾಗಿ ಕೋವಿಡ್ ಸಂಶಯಾಸ್ಪದರಿಗಾಗಿ ನಾವು ಈಗ ಗುರುತಿಸಿದ್ದೇವೆ. ಸರ್, ಈಗ ಟೋಟಲಿ ಈಗ ಏನು ವೆಂಟಿಲೇಟ್ರು, ಆಮೇಲೆ ಈಗ ಅದೇ ಮೇನ್ ಇಂಪಾರ್ಟೆಂಟ್ ಬೀಳುತ್ತೆ ಆ ವಿಷಯನೇ. ಆವಾಗ ಹೆಚ್ಚಿನ ಒಂದು ಕೇಸ್ಗಳು ಬಂದಾಗ ಯಾವ ರೀತಿ ಅನುಕೂಲ ಮಾಡ್ತೀರಿ? ಯಾಕಂದರೆ ಹಿಂದಿನ ಒಂದು ಕಹಿ ಘಟನೆಯನ್ನು ನೆನೆಸ್ಕೊಂಡ್ರೆ ಇವತ್ತು ಯಾವ ರೀತಿ ಸರಿ ಮಾಡ್ಕೊಂಡಿದ್ದೀರಿ ಅವನ್ನೆಲ್ಲ? ನಮಗೆ ಈ ಆಕ್ಸಿಜನ್ ಕೊರತೆಯಿಂದಾಗುವಂಥ ಈ ಕೋವಿಡ್ನ ನಿಭಾಯಿಸೋದಕ್ಕೆ ಸುಮಾರು 38 ವೆಂಟಿಲೇಟರ್ಗಳಿದ್ದಾವೆ, ಹಾಗೂ ಸುಮಾರು ಒಂದು 20 HFNO ಹೈ ಫ್ಲೋ ಆಕ್ಸಿಜನ್ ಸಪ್ಲೈಯರ್ಸ್ ಇದ್ದಾವೆ ಆ ಯಂತ್ರಗಳು. ಮತ್ತು ಅದಲ್ಲದೆ ಸುಮಾರು 48 ICU ಬೆಡ್ಗಳನ್ನ ತಕ್ಷಣಕ್ಕೆ ನಾವು ಕಾರ್ಯರೂಪಕ್ಕೆ ತರುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಆಲ್ರೆಡಿ ಇದೆ. ಈಗಾಗಲೇ ಎಷ್ಟು ಬೆಡ್ಗಳು ರೆಡಿ ಇದೆ ಸರ್? ಪ್ರೆಸೆಂಟಿಗೆ ಎಷ್ಟು ಬೆಡ್ಗಳು? ಈಗ ಸದ್ಯಕ್ಕೆ ನಾವೆಲ್ಲ ನಿಂತಿರುವಂತಹ ಈ ವಾರ್ಡು ಸುಮಾರು 20 ರೋಗಿಗಳನ್ನು ನಾವು ವೆಂಟಿಲೇಟರ್ ಸಮೇತವಾಗಿ ಅವರಿಗೆ ನಾವು ಸಪೋರ್ಟ್ ಮಾಡುವಷ್ಟು ವ್ಯವಸ್ಥೆ ತಕ್ಷಣಕ್ಕೆ ಇದೆ, ಈ ಸದ್ಯಕ್ಕೆ ಇದೆ. ಒಟ್ಟಾರೆಯಾಗಿ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಈ ಕೋವಿಡ್ ಟೆಸ್ಟ್ಗಳಾಗಿರ್ಬೋದು, ಜೊತೆಗೆ RT-PCR ಟೆಸ್ಟ್ಗಳನ್ನು ಕೂಡ ಈಗಾಗಲೇ ಪ್ರಾರಂಭಿಸಿದ್ದೀರಾ ಸರ್? ನಮ್ಮಲ್ಲಿ RT-PCR ಲ್ಯಾಬ್ ಸುಸಜ್ಜಿತವಾಗಿ ಇದೆ. ಬರೀ ಕ್ಯಾಲಿಬ್ರೇಷನ್ ಮಾಡಬೇಕಾಗಿದೆ ಯಂತ್ರಗಳನ್ನು, ಯಾಕಂದರೆ ಬಹಳ ದಿವಸದಿಂದ ಅವು ಕೆಲಸ ಮಾಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಆ ವಿಷಯಕ್ಕೆ ಮೇಲಾಧಿಕಾರಿಗಳಿಂದ ನಮಗೆ ಸಂದೇಶ ಬಂದಿದೆ ಮತ್ತು ಅದನ್ನು ಆಲ್ರೆಡಿ ಇನ್ನೊಂದು ದಿವಸದಲ್ಲಿ ಪೂರೈಸ್ತಾರೆ. ಉಳಿದಂತೆ ಲ್ಯಾಬ್ ಸ್ಯಾಂಪಲ್ಗಳನ್ನ ತೆಗೆಯೋದಕ್ಕೆ ನಮ್ಮ ಸಿಬ್ಬಂದಿ ಆಲ್ರೆಡಿ ತರಬೇತಿ ಹೊಂದಿದವರಿದ್ದಾರೆ ಮತ್ತು ಅದಕ್ಕೆ ಬೇಕಾದಂಥ ಪರಿಕರಗಳು ನಮ್ಮಲ್ಲಿ ಇದ್ದಾವೆ. ಸದ್ಯಕ್ಕೆ ನಾವು ಸಂಶಯಾಸ್ಪದ ತೀವ್ರವಾಗಿದ್ದರೆ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ನಾವೀಗ ಹುಬ್ಬಳ್ಳಿಗೋ ಅಥವಾ ಬೆಂಗಳೂರಿಗೋ ಕಳಿಸಿಕೊಡೋ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೇವೆ. ಒಟ್ಟಾರೆಯಾಗಿ ಬಾಗಲಕೋಟೆಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಈಗಾಗಲೇ ಸಾಕಷ್ಟು ಈ ಕೋವಿಡ್ ವಿಷಯವಾಗಿ ಬಹಳಷ್ಟು ಒಂದು ಸುಸಜ್ಜಿತವಾದ ಆಸ್ಪತ್ರೆಯಲ್ಲಿ ಬೆಡ್ಗಳಾಗಿರ್ಬೋದು, ಜೊತೆಗೆ ಯಂತ್ರೋಪಕರಣಗಳನ್ನು ಕೂಡ ಎಲ್ಲ ರೆಡಿ ಮಾಡೋ ಹಂತದಲ್ಲಿ ಆಸ್ಪತ್ರೆಯ ಸಿಬ್ಬಂದಿಗಳು ಕೂಡ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದು, ಯಾವುದೇ ಒಂದು ಕೇಸ್ಗಳು ಬಂದರೂ ಕೂಡ ಇವತ್ತು ಎಷ್ಟು ಕೇಸ್ ಬಂದರೂ ನಿಭಾಯಿಸುವಂಥ ಶಕ್ತಿ ಈ ಒಂದು ಜಿಲ್ಲಾ ಆಸ್ಪತ್ರೆಗಿದೆ ಎನ್ನುವಂಥ ಮಾತನ್ನು ಕೂಡ ಇಲ್ಲಿದ್ದಂಥ ಏನು ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ. ಕ್ಯಾಮ್ರಾಮನ್ ಮಾಂದೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.